ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೊಸ ನೀತಿಯನ್ನ ಜಾರಿಗೆ ತರ್ತೇವೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜನತೆಗೆ ಗೌರವ ಸಿಗ್ತಾ ಇಲ್ಲ. ಹೀಗಾಗಿ ಹೊಸ ನೀತಿಯನ್ನ ಜಾರಿಗೆ ತರ್ತೇವೆ ಅಂತ ಚಿಕ್ಕೋಡಿಯ ಅಥಣಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಹೊಸ ಕಾನೂನು ಮತ್ತು ನೀತಿಯನ್ನ ಜಾರಿಗೆ ತಂದಿದೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಈಗ ನಾವು ನ್ಯಾಯಾಂಗ ಈ ನ್ಯಾಯ ವಿಧಾನ ಇದ್ರ ಬಗ್ಗೆ ಮಾತನಾಡುವಾಗ ಎಲ್ಲರೂ ನನಗೆ ಕಾರಣ ಗೊತ್ತಿಲ್ಲ, ಸಾಮಾನ್ಯವಾಗಿ ಅದನ್ನು ನಾನು ಪ್ರತಿಪಾದಿಸ್ತಾ ಇದ್ದೇನೆ. ಈ ನ್ಯಾಯದಾನ ವ್ಯವಸ್ಥೆಯೊಳಗೆ ಜನಸಾಮಾನ್ಯನಿಗೆ ಗೌರವ ಕಡಿಮೆ ಇದೆ. ವಕೀಲರಿಗೆ, ನ್ಯಾಯಮೂರ್ತಿಗಳಿಗೆ, ನ್ಯಾಯಾಧೀಶರಿಗೆ, ಕೋರ್ಟ್ನಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ವಿಶೇಷ ಗೌರವ. ಈಗ ನೋಡ್ರಿ, ನಾವು ನ್ಯಾಯದಾನ ವ್ಯವಸ್ಥೆಯೊಳಗೆ ದೊಡ್ಡ ಜಡ್ಜರಿಗೆ ಮೈ ಲಾರ್ಡ್ ಅಂತೀವಿ, ಯುವರ್ ಆನರ್ ಅಂತೀವಿ. ನೀವು ಒಬ್ಬರೊಬ್ಬರು ಪರಸ್ಪರ ವಕೀಲರು ಬಡದಾಡ್ತಿದ್ರು ಸಹಿತ ಮೈ ಲರ್ನಡ್ ಫ್ರೆಂಡ್ ಅಂತಲೇ ಅಂತೀರಿ ನೀವು. ನಾವು ಯಾರು ರಾಜಕಾರಣಿಗಳು ಬಡದಾಡೋ ಮುಂದೆ ಯಾರಿಗಾರು ನಾವು ಅಂದರೆ ಯು ಮ್ಯೂಚುವಲಿ ರೆಸ್ಪೆಕ್ಟ್ ಈಚ್ ಅದರ್, ದಟ್ ಇಸ್ ಗುಡ್. ಆದರೆ ನಿಮ್ಮನ್ನು ಬಿಟ್ಟು ಈ ನ್ಯಾಯದಾನ ವ್ಯವಸ್ಥೆಯೊಳಗೆ ಯಾರದಾರ, ನಾವು ಉದಾಹರಣೆಗೆ ತಗೊಳ್ಳೋದಾದರೆ ವಿಟ್ನೆಸ್ ಇಸ್ ಎ ಮೇಜರ್ ಪಾರ್ಟ್ನರ್ ಇನ್ ಫೈಂಡಿಂಗ್ ಜಸ್ಟಿಸ್, ಫೈಂಡಿಂಗ್ ದ ಟ್ರೂತ್. ಸತ್ಯಾನ್ವೇಷಣೆಯೊಳಗೆ ಜಡ್ಜರ ಪಾತ್ರ ಎಷ್ಟಿರ್ತದೋ, ವಕೀಲರ ಪಾತ್ರ ಎಷ್ಟಿರ್ತದೋ, ಅದಕ್ಕಿಂತ ಇನ್ನೂ ಒಂದು ಗುಂಜಿ ಹೆಚ್ಚು ಸಾಕ್ಷಿದಾರನ ಪಾತ್ರ ಇರ್ತದೆ. ಆದರೆ ಆ ಸಾಕ್ಷಿದಾರ ನಿಮ್ಮ ಕೋರ್ಟಿಗೆ ಬಂದರೆ, ಈಗ ನಾವು ನ್ಯಾಯಾಂಗ ಈ ನ್ಯಾಯ ವಿಧಾನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.